ಎಲ್ರಿಗೂ ನಮಸ್ಕಾರ. ಇಂದಿನ ಸುಭಾಷಿತ ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷ್ಯಾನ್ಯತರದ್ಭಜಂತೆ ಮೂಢಃ ಪರಪ್ರತ್ಯಯನೇಯ ಬುದ್ಧಿ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ನಾಟಕದಲ್ಲಿ ಬರತಕ್ಕಂತಹ ಮಾತು, ಹಳೆಯದು ಎಂದ ಮಾತ್ರಕ್ಕೆ ಎಲ್ಲವೂ ಸರಿ ಎಂದರ್ಥವಲ್ಲ, ಹೊಸತೆಂದ ಮಾತ್ರಕ್ಕೆ ಎಲ್ಲವೂ ತ್ಯಾಜ್ಯವೂ ಅಲ್ಲ. ಸಜ್ಜನರಾಗಿರತಕ್ಕಂಥವರು ಪರೀಕ್ಷೆ ಮಾಡಿ ಸರಿಯಾದ್ದನ್ನು ವಿಮರ್ಶಿಸಿ ಬಳಸ್ತಾರೆ. ಮೂರ್ಖನಾದವನು ಬೇರೆಯವರ ನಡವಳಿಕೆಗೆ ಅಥವಾ ಅವರ ಬುದ್ಧಿಯನ್ನೇ ಅನುಸರಿಸಿಕೊಂಡು ಹೋಗ್ತಾನೆ. ಪರರ ಬುದ್ಧಿಯನ್ನು ಅನುಸರಿಸುವಂಥವನು ಆಗಿರ್ತಾನೆ ಅನ್ನುವಂತಹದ್ದೇ ಈ ಒಂದು ಸುಭಾಷಿತದ ಅರ್ಥ. ಸಾಧಾರಣವಾಗಿ ಹಳೆಯದು ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ಅದನ್ನು ಇದೇನು ಗೊಡ್ಡು ಸಂಪ್ರದಾಯ ಅಂತಲೋ, ಅಜ್ಜ ನೆಟ್ಟ ಆಲದ ಮರ ಅಂತಲೋ, ಅದನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತಲೋ ಆಚರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಕಾಳಿದಾಸನ ಮಾತು ಕೇವಲ ಶಾಸ್ತ್ರಕ್ಕೆ ಅಥವಾ ಕಾವ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಆಚಾರ ವಿಚಾರಗಳಿಗೆ ವಿಚಾರಗಳಿಗೂ ಕೂಡ ಅನ್ವಯ ಆಗತಕ್ಕಂತಹದ್ದು. ಅದರಿಂದ ಹಳೆಯದು ಅಂದ ಮಾತ್ರಕ್ಕೆ ಅದನ್ನು ಸಾರಾಸಗಟಾಗಿ ತಿರಸ್ಕಾರವೂ ಮಾಡಬಾರದು. ಹಾಗಂತ ಅಲ್ಲಿ ಹೇಳಿದ್ದೆಲ್ಲವೂ ಸರಿಯಿದೆ ಅಂತ ಹೇಳಿ ಅದನ್ನು ಒಪ್ಪಿಕೊಳ್ಳಲೇಬೇಕು ಅನ್ನತಕ್ಕಂತಹದ್ದು ಆಗ್ರಹವೂ ಸಲ್ಲದು. ಹಾಗೆ ಹೊಸದಾಗಿರತಕ್ಕಂತಹ ಕಾವ್ಯಕ್ಕೂ ಕೂಡ ಇದನ್ನೇ ನಾವು ಅನ್ವಯಿಸ್ತೇವೆ, ಅಥವಾ ಆಚಾರ ವಿಚಾರಗಳಿಗೂ ಕೂಡ ಇದನ್ನು ನಾವು ಅನ್ವಯಿಸಬಹುದು. ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಹೊಸತು ಅಂದ ಮಾತ್ರಕ್ಕೆ ಕಾವ್ಯವನ್ನು ನಾವು ತಿರಸ್ಕಾರ ಮಾಡುವಂತಹದ್ದಲ್ಲ. ಹೊಸದಾಗಿರತಕ್ಕಂತಹ ಬುದ್ಧಿವಂತರು ಉತ್ತಮವಾಗಿರತಕ್ಕಂತಹ ಕಾವ್ಯಗಳನ್ನು ಬರೆದಿರತಕ್ಕಂತಹ ನಿದರ್ಶನವನ್ನು ಕೂಡ ನಾವು ಕಾಣುತ್ತೇವೆ. ಹಳೆಯದಾಗಿರತಕ್ಕಂತಹ ಅನೇಕ ಹಳಸಲಾಗಿರತಕ್ಕಂತಹ ಕಾವ್ಯಗಳನ್ನು ನಾವು ನೋಡಿದ್ದೇವೆ. ಹೊಸದಾಗಿರತಕ್ಕಂಥ ಉತ್ಕೃಷ್ಟವಾಗಿರತಕ್ಕಂತಹ ಕಾವ್ಯಗಳನ್ನು ಕೂಡ ನಾವು ಕಾಣಬಹುದು. ಆದ್ದರಿಂದ ಮನುಷ್ಯನ ಬುದ್ಧಿ ಅನ್ನತಕ್ಕಂಥದ್ದು ಕಾಲಕಾಲಕ್ಕೆ ಬದಲಾಗ್ತದೆ. ಹಾಗೆ ಅತ್ಯಂತ ನಿಶ್ಚಿತಮತಿಯನ್ನು ಅದು ಪಡ್ಕೊಳ್ತಾ ಹೋಗ್ತದೆ. ವಿಜ್ಞಾನದ ಆವಿಷ್ಕಾರಗಳು ಕೂಡ ತತ್ಕ್ಷಣವೇ ಬಂದಿರತಕ್ಕಂತಹದ್ದಲ್ಲ. ಅದು ಕೂಡ ಕಾಲಕಾಲಕ್ಕೆ ಮನುಷ್ಯನ ಬುದ್ಧಿಯ ಬೆಳವಣಿಗೆಯಿಂದಲೇ ಅದು ಉತ್ತಮವಾಗಿರತಕ್ಕಂಥ ಆವಿಷ್ಕಾರಗಳು ಆಗಿರತಕ್ಕಂತಹದ್ದು. ಹಿಂದಿನ ಕಾಲದಲ್ಲಿ ನಾವು ನೋಡುವಂಥದ್ದೇನೂ ಇರಲಿಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಕುಳಿತಿಲ್ಲಂದರೆ ಎಲ್ಲವನ್ನು ಕೂಡ ನೋಡಬಹುದು, ಎಲ್ಲವನ್ನು ಗಮನಿಸಬಹುದು, ಎಲ್ಲ ವ್ಯವಹಾರಗಳನ್ನು ಕೂಡ ಮಾಡಬಹುದು. ಅಂತಹ ರೀತಿಯಲ್ಲಿ ಇಂದಿನ ತಂತ್ರಜ್ಞಾನ ಅನ್ನುವಂಥದ್ದು ಮುಂದುವರೆದು ಬಂದಿದೆ. ಅದರಿಂದ ಬುದ್ಧಿವಂತರಾಗಿರತಕ್ಕಂಥವರು ಅವುಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಅವುಗಳನ್ನು ಯಾವುದು ಸ್ವೀಕಾರಾರ್ಹ, ಯಾವುದು ತಿರಸ್ಕಾರಕ್ಕೆ ಯೋಗ್ಯ ಅನ್ನತಕ್ಕಂಥದ್ದನ್ನು ನಿರ್ಣಯ ಮಾಡಬೇಕು. ಹಳೆಯದ್ದನ್ನು ಅರಿತುಕೊಳ್ಳದೆ ಹೊಸದನ್ನು ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹಳೆಯದೂ ಬೇಕು, ಹೊಸತು ಅನ್ನುವಂಥದ್ದು ಕೂಡ ಮನುಷ್ಯನಿಗೆ ಬೇಕಾಗ್ತದೆ. ನಮ್ಮ ಪ್ರಾಚೀನ ಪರಂಪರೆಯನ್ನು ತಿಳಿಯದೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ನಾವು ವ್ಯವಹಾರಗಳನ್ನು ಮಾಡ್ತಾ ಹೋದರೆ ಅದು ಅಷ್ಟು ಸರಿಯಾದದ್ದಲ್ಲ. ಅದರಿಂದ ಪ್ರಾಚೀನ ಪರಂಪರೆಯನ್ನೂ ಇಟ್ಟುಕೊಂಡು ಅಥವಾ ನಮ್ಮ ಪ್ರಾಚೀನ ಇತಿಹಾಸವನ್ನು ನೆನಪಿಸಿಕೊಂಡು ಈಗಿನ ಕಾಲಕ್ಕೆ ಅನುಗುಣವಾಗಿರತಕ್ಕಂತಹ ವ್ಯವಹಾರಗಳನ್ನು ಅಥವಾ ರೀತಿ ನೀತಿಗಳನ್ನು ನಾವು ಬಳಸ್ಕೊಳ್ತಾ ಹೋದರೆ ನಮ್ಮ ಜೀವನ ಅನ್ನುವಂಥದ್ದು ಸುಖಕರವಾಗ್ತದೆ. ಆದರೆ ಮೂರ್ಖನಾಗಿರತಕ್ಕಂಥವನು ಬೇರೆಯವರು ಹೇಳಿದ್ದನ್ನು ಕೇಳಿಕೊಂಡು ತನ್ನ ಸ್ವಂತಿಕೆ ಇಲ್ಲದೆ, ಯಾವುದೇ ಗ್ರಹಿಕೆ ಇಲ್ಲದೆ ವ್ಯವಹಾರವನ್ನು ಮಾಡ್ತಾನೆ. ಅದರಿಂದ ಅವನಿಗೂ ನಷ್ಟ, ಬೇರೆಯವರಿಗೂ ನಷ್ಟ. ಆದ್ದರಿಂದ ಮನುಷ್ಯ ಸರಿಯಾದ ರೀತಿಯಾದಂತಹ ತಿಳುವಳಿಕೆಯನ್ನು ಸಜ್ಜನರು ಹಾಕಿಕೊಟ್ಟಂತಹ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಚೆನ್ನಾಗಿ ವಿಮರ್ಶೆ ಮಾಡಿ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂತಹದ್ದೇ ಈ ಒಂದು ಸುಭಾಷಿತದ ಅರ್ಥ. ನಮಸ್ಕಾರ.